ನಮ್ಮ ಗಜೇಂದ್ರಗಢದ ಪ್ರತಿಷ್ಠಿತ ಕುಟುಂಬವಾಗಿ ರಾಠೋಡ್ ಮನೆತನದ ಶ್ರೀ ಲಾಲಪ್ಪ ರಾಠೋಡ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ನನ್ನ ಅತ್ತೆಯವರು ಆಗಿರ್ತಕ್ಕಂಥ ಶ್ರೀಮತಿ ತುಳಜಾಬಾಯಿ ಇವರ 2ನೇ ಪುಣ್ಯಸ್ಮರಣೆ. ಈ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಒಂದು ಮಕ್ಕಳ ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಹಾಗೆಯೇ ಅವರ ಎಲ್ಲ ಕುಟುಂಬ ವರ್ಗದವರು, ಸ್ನೇಹಿತರು, ಅಲ್ಲಿರ್ತಕ್ಕಂಥ ಎಲ್ಲ ಪರಿವಾರದವರು ಕೂಡ್ಕೊಂಡು ಈ ಒಂದು 2ನೇ ಪುಣ್ಯಸ್ಮರಣೆಯನ್ನು ಅತ್ಯಂತ ಅವರ ಸವಿ ನೆನಪಿಗಾಗಿ ಅವರು ಹಾಕಿಕೊಟ್ಟ ಮಾರ್ಗ, ಅವರು ಮಮತಾಮಯಿ ಆಗಿದ್ದರು. ಅತ್ತೆ ಅಂತಂದರೂ ತಾಯಿಯ ಪ್ರೀತಿಯನ್ನು ನಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥವ್ರು. ಕೇವಲ ಸಂಬಂಧಿಕರಿಗೆ ಮಾತ್ರ ಅವರು ತಾಯಿ ಸ್ವರೂಪಿಯಾಗಿರಲಿಲ್ಲ, ಅವರ ಮನೆಗೆ ಬಂದಿರತಕ್ಕಂಥ, ಅವರ ಜೊತೆಗಿರ್ತಕ್ಕಂಥ ಅನೇಕ ಜನರಿಗೆ ತಾಯಿಯ ಪ್ರೀತಿಯನ್ನು ನೀಡಿರ್ತಕ್ಕಂಥ ಮಮತಾಮಯಿ ಉಡುಗೈ ದಾನಿಗಳಾಗಿದ್ದರು. ಹಾಗೆಯೇ ಅವ್ರ ಮನೆಗೆ ಹೋದರೆ ಯಾರೂ ಸಹಿತ ಹಾಗೆ ಬರುವ ಹಾಗಿಲ್ಲ, ಎಲ್ರಿಗೂ ತನ್ನ ಪ್ರೀತಿಯ ಭೋಜನವನ್ನು ನೀಡುವುದರ ಮೂಲಕ ಅವರೆಲ್ಲರನ್ನ ಅತ್ಯಂತ ಅಕ್ಕರೆ ಪ್ರೀತಿಯಿಂದ ಕಾಣತಕ್ಕಂಥವರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ಆ ಬೆಳಕು ನಮ್ಮೆಲ್ಲರ ಮೇಲೆ ಸದಾ ಕಾಲ ಆಶೀರ್ವಾದ ನಮ್ಮೆಲ್ಲ ಇರಲಿ ಅಂತ ಬಯಸ್ತಾ, ಅವರ ಈ ಒಂದು ಪುಣ್ಯಸ್ಮರಣೆ ನಾವೆಲ್ಲರೂ ನಿಜವಾಗಿಯೂ ಅವರ ಆಶೀರ್ವಾದ ನಮ್ಮ ಮೇಲಿದೆ, ಈ ಕುಟುಂಬದ ಮೇಲಿದೆ ಅಂತ ಹೇಳ್ತಾ ಅತ್ಯಂತ ನಾವು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಅದಕ್ಕಾಗಿ ತಾಯಿಯ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಬಯಸ್ತೀನಿ. ನಾನು ಲೋಕಪ್ಪ ಲಾಲಪ್ಪ ರಾಠೋಡ್, ತುಳಜಾಬಾಯಿ ಅವರ ಪ್ರಥಮ ಮಗ. ನಮ್ಮ ತಾಯಿಯವರ ಮರಣಾಂತರ ಈ 2ನೇ ವರ್ಷದ ಪುಣ್ಯತಿಥಿಗೆ ಅಪಾರ ನಮ್ಮ ಬಂಧುಗಳು ಮತ್ತು ನಮ್ಮ ಸುತ್ತಮುತ್ತ ನಮ್ಮ ಗ್ರಾಮದಿಂದ ಎಲ್ಲ ನಮ್ಮ ಹಿರಿಯರು, ನಮ್ಮ ಗುರುಗಳು, ಅಕ್ಕ ತಂಗಿಯರು ಎಲ್ಲ ನಮ್ಮ ತಾಯಿಯವರ ಪುಣ್ಯಸ್ಮರಣೆ ಎಲ್ಲರೂ ಬಂದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ತಾಯಿಯವರ ಋಣ ಇರುವಷ್ಟು ದಿನ ನಾವು ಅವರ ಆಶ್ರಯದಲ್ಲಿ ಬೆಳೆದು ನಮ್ಮ ಋಣ ತೀರಿದ ಅವರ ಆಶೀರ್ವಾದವನ್ನು ಪಟ್ಟು ಆಗಿರೋ. ಹೀಗಾಗಿ ನಮ್ಮ ತಾಯಿಯವರ ಪುಣ್ಯಶ್ರಮಕ್ಕೆ ನಿನ್ನೆಯಲ್ಲಿದ್ದ ರಾತ್ರಿ ಪೂರ ಇಡೀ ಭಜನಾ ಕಾರ್ಯಕ್ರಮ, ಹಳ್ಳಿಯಲ್ಲಿದ್ದ 4 ಊರ ಹಳ್ಳಿಯಿಂದ ಭಜನಾ ಕಾರ್ಯಕ್ರಮ, ಎಲ್ಲ ಊಟದ ವ್ಯವಸ್ಥೆ, ಬೆಳಿಗ್ಗೆ ಅಭಿಷೇಕ, ತಾಯಿಯವರ ಪುಷ್ಪಾರ್ಪಣೆ ಮತ್ತು ಎಲ್ಲ ಗೌರವಾನ್ವಿತ ಹಿರಿಯರು ಬಂದು ಅವರಿಗೆ ಪುಷ್ಪಾರ್ಪಣೆ ಹಾಕುವುದರ ಮೂಲಕ ಈ ಪೂಜೆಯನ್ನು ನಮ್ಮ ತಾಯಿಯವರಿಗೆ ಪಾದಕ ಅರ್ಪಿಸಿದ್ದಾರೆ. ನಾವು ಕೂಡ ಅವರ ಆಶ್ರಯದಲ್ಲಿ ಅವರನ್ನು ನೆನಪು ಮಾಡಿಕೊಂಡು ಈ ಪೂಜೆಯನ್ನು ಮಾಡಿದ್ದೀವಿ ಅಂಥೇಳಿ ನಾನು 2 ಮಾತು.
ಓಕೆ ಏನು ಬೇಕವ ಚಪಾತಿ ಪಲ್ಯ ಬೇಕೇನಪ್ಪಿ ನಮಸ್ಕಾರ. ನಮ್ಮ ಮಾತೋಸ್ವರೂಪಿ ನಮ್ಮ ಚಿಕ್ಕಮ್ಮನವರಾದ ರೋಜಾಬಾಯಿ ಲಾಲಪ್ಪ ರಾಠೋಡ್ ಇವರು ದಿನಾಂಕ 23/1/2023ರಂದು ನಿಧನರಾಗಿದ್ದು ಇಂದಿಗೂ 2 ವರ್ಷಗಳ ಕಳೆದು ಅವರ ಪುಣ್ಯಸ್ಮರಣೆಯ ಅಂಗವಾಗಿ ನಾವು ನಿನ್ನೆ ರಾತ್ರಿ ಭಜನಾ ಮಾಡೋದರಿಂದ ಜಾಗರಣೆ ಮಾಡೋದ್ರ ಮೂಲಕ ಮತ್ತು ಬೆಳಗ್ಗೆ ಹೋಮ ಹವನ ಮಾಡೋದ್ರ ಮೂಲಕ ಅವರ 2ನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ನಂತರ 12 ಗಂಟೆ ನಂತರ ಸಾಮೂಹಿಕವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು. ನಾಯಕ ಕಾರ್ಯರೋ ಅವರು ಕನ ಬೇಡವು